agree with ಮತ್ತೆ that. ಅಲ್ಲಿ ಮಾರಾಕ್ಬಿಟ್ಟಿರ್ತಾನೆ ಚಂದ್ರಮತಿನ ಲೋಹಿತಾಶ್ವನ್ನ ಇವನು ಜೀತಕ್ ಸೇರ್ಕೊಂಡ್ಬಿಟ್ಟಿರ್ತಾನೆ ವೀರ್ಬಾವು ಜೊತೆಗೆ. ದುಡ್ಡಿರ್ಲಿಲ್ಲ. ವೀರ್ಬಾವು ಜೊತೆಗೆ ಸ್ಮಶಾನ ಕಾಯಿಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ ತೀರ್ಸೋದಕ್ಕೋಸ್ಕರ. ಸೇರ್ಸ್ಕೊಂಡ್ಬಿಟ್ಟಿದ್ರೆ ಎಣ ತಗೊಂಡ್ ಬರ್ತಾಳೆ ಲೋಹಿತಾಶ್ವಂದು ಚಂದ್ರಮತಿ, ಸ್ಮಶಾನದಲ್ಲಿ ಊತಾಕ್ ಬಿಡ್ತೀನಿ ಅಂತ. ಕೇಳ್ತಾಳವಳು, ಏನಪ್ಪಾ ಅವಕಾಶ ಮಾಡ್ಕೊಡು ಅಂತ. ದುಡ್ಡು ತಂದಿದ್ಯಾ ಅಂತ ಕೇಳ್ತಾನೆ. ಫಿಕ್ಸ್ ಆಗಿರುತ್ತೆ ರೇಟು, ಒಂದ್ ಬುಂಡೆ ಎಂಡ, ಪಂಚೆ, ಇನ್ನೇನೋ ಧಾನ್ಯ, ಒಂದಿಷ್ಟು ರೂಪಾಯಿ ಅಂತ. ಅದ್ ತಂದಿದ್ಯಾ ಅಂತ ಕೇಳ್ತಾನೆ. ಚಂದ್ರಮತಿ ಹೇಳ್ತಾಳೆ, ಎಲ್ಲಿರ್ಬೇಕು ನನ್ನ ಹತ್ರ ಏನಿಲ್ಲ, ನನ್ ಮಗ ಸತ್ತೋಗಿದ್ದಾನೆ ಬಿಡು ಅಂತ. ಆಗ ಹೇಳ್ತಾನೆ ಸತ್ಯರಿಚಂದ್ರ, ನಾನಿವಾಗ ನಿನ್ ಗಂಡ ಅಲ್ಲ, ನಾನು ನಿನ್ನ ಮಾರಾಕಿದ್ದೀನಿ, ಹಳೆ ಸಂಬಂಧ ನೆನಪಿಸ್ಬೇಡ, ಇದಿಷ್ಟು ತಂದ್ರೆ ಉಣಕ್ ಅವಕಾಶ ಮಾಡ್ಕೊಡ್ತೀನಿ, ಇಲ್ದೇ ಇಲ್ಲ. ಅದು ಸತ್ಯದ ಕಾಲ. ನೀವು ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡು ಅಂತ ಹೇಳಿದ್ರೆ ಕೇಳ್ತಾ ಇದ್ದೀನಿ ಅಷ್ಟೇ. ನಾಲ್ಕು